ಇನ್ನೂ ಕಾಲ ಮಿಂಚಿಲ್ಲ ಪ್ರಭಾಕರ. ನಿನ್ನ ಮಗಳಿಗೆ ಸುಮ್ಮನಿರಕ್ಕೆ ಹೇಳ್ಬಿಡು. ಇನ್ನೊಂದು ಸ್ವಲ್ಪ ದಿನ ಭಾಳ ಬದುಕೊಂಡ್ಬಿಡ್ತಾಳೆ. ನಾನು ನಡೆದಿದ್ದನ್ನೆಲ್ಲ ಮರ್ತು ಬಿಡ್ತೀನಿ. ಇನ್ನು ಒಂದು ವಿಷಯದಲ್ಲಿ ಅವಳು ಮುಂದುವರೆದ್ರು ಕೈ ಮುಗಿತೀನಿ. ಅವಳಿಗೇನು ಮಾಡಬೇಡ, ಅವಳಿಗೇನು ಮಾಡ. ನೀನು ನನ್ನ ಮುಂದೆ ನಿಂತ್ಕೊಂಡು ಕೈ ಮುಗಿದ್ರೆ ಏನೂ ಪ್ರಯೋಜನ ಇಲ್ಲ ಪ್ರಭಾಕರ. ನನಗೆ ಟಾರ್ಚರ್ ಕೊಡ್ತಾ ಇರೋದು ಅವಳು. ಇದೇ ಥರ ನೀನು ಅವಳು ಮುಂದೆ ಹೋಗಿ ಕೈ ಮುಗಿದು ನನ್ನ ತಂಟೆಗೆ ಬರಬಾರ್ದು ಅಂತ ಹೇಳಬೇಕಿತ್ತು. ಅದು ನಾನು ಹೇಳಿದ್ಯಾ? ಅದಕ್ಕೆ ಅವಳೇನಂದ್ಲು? ಇದೆಲ್ಲ ಏನು ಬೇಡ, ಸಂಯುಕ್ತ ಸವಾಸಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತೆಲ್ಲ ಹೇಳಿ ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಅದಕ್ಕೆ ಅವಳೇನಂದ್ಲು? ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅನ್ಸುತ್ತೆ? ಇಲ್ಲ ಇಲ್ಲ, ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ನಾನು ಹೇಳಿದ ಮಾತನ್ನು ಅವಳು ಖಂಡಿತ ಕೇಳ್ತಾಳೆ. ಅವಳಿಗೆ ನನ್ನಾಗೆ ಸ್ವಲ್ಪ ಹಠ ಅಷ್ಟೆ. ನಾನು ಹಾಕಿದ ಗೆರೆನ ಅವಳು ದಾಟೋದಿಲ್ಲ. ಸೊ ಇನ್ನು ಮುಂದೆ ಅವಳು ನನ್ನ ತಂಟೆಗೆ ಬರೋದಿಲ್ಲ ಅಂತಿದ್ಯಾ ಅಲ್ವಾ? ಖಂಡಿತ ಬರಲ್ಲ. ಹಾಗೇನಾದರೂ ಬಂದರೆ ನಾನು ಬುದ್ಧಿ ಹೇಳ್ತೀನಿ. ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಬೇಡ ಪ್ರಭಾಕರ. ಈ ಸಲ ಅವಳು ನಿನ್ನ ಮಾತು ಕೇಳಲಿಲ್ಲ ಅಂದರೆ ಮುಂದಿನ ಸಲ ನಿನ್ನ ಮಾತು ಕೇಳೋದಕ್ಕೆ ಅವಳೇ ಇರೋದಿಲ್ಲ. ಅವಳೇನಾದರೂ ಮತ್ತೆ ನನ್ನ ತಂಟೆಗೆ ಬಂದರೆ ನಾನು ಏನು ಮಾಡಬಹುದು, ನಾನೇನು ಮಾಡಬಲ್ಲೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆದರೆ ನನ್ನ ಶಕ್ತಿ ಏನು ಅಂತ ನಿನಗೆ ಗೊತ್ತಲ್ವಾ ಪ್ರಭಾಕರ? ಬೇಡ ಸಂಯುಕ್ತ, ಇಲ್ಲಿಗೆ ನಿಲ್ಲಿಸ್ಬಿಡ. ಅವಳಿನ ಚಿಕ್ಕ ಹುಡುಗಿ, ಕೆಲವೊಂದು ವಿಷಯಗಳು ಅವಳಿಗೆ ಅರ್ಥ ಆಗೋದಿಲ್ಲ. ಅವಳು ನಿನ್ನ ತಂಟೆಗೆ ಬರಲ್ಲ, ನಾನಿದ್ದೀನಿ. ಆದರೆ ಅವಳ ಮೇಲೆ ನೀನು ಕಣ್ಣು ಹಾಕಬೇಡ. ನಿನ್ನ ತಮ್ಮಯ್ಯ ಅಂತೀನಿ, ಅವಳನ್ನು ಬಿಟ್ಬಿಡು. ಅವಳು ನನ್ನ ತಂಟೆಗೆ ಬರಲಿಲ್ಲ ಅಂದರೆ ನಾನು ಯಾಕೆ ಅವಳ ತಂಟೆಗೆ ಹೋಗ್ತೀನಿ? ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ.